ಏನಿಲ್ಲ, ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಯವರು ಗುರುಜಿಯವ್ರನ್ನ ಕನ್ವಿನ್ಸ್ ಮಾಡಿ ವಿಡ್ರಾ ಮಾಡಲಿಕ್ಕೆ ಮಾತನಾಡಿದ್ದಾರೆ. ಇವತ್ತು ಗುರುಜಿಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರು ಕೊಡ್ತಾರೆ. ಆ ಡೈರೆಕ್ಷನ್ ಮೇಲೆ ನಾವು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಬಂದು ಗುರುಜಿಯವರಿಗೆ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಹೋಗ್ಲಿಕ್ಕೆ ಬಂದಿದ್ದೇವೆ. ಅಲ್ಲ, ಈಗ ಲಾಭ ಲುಕ್ಸಾನ ಈಗ ಚುನಾವಣೆ ಎದುರಿಸಿದ ಮೇಲೆ ನಾನು ಹೇಳಿದ್ನಲ್ಲ, ಭಾಳಷ್ಟು ಸಲ ಲೆತಮಸ್ ಟೆಸ್ಟ್ ಇದು. ಸೊ ಲಾಭ ಲೆಕ್ಕಾಚಾರ ಚುನಾವಣೆ ಆದಮೇಲೆ ಹೇಳ್ಬೋದು, ಅದಕ್ಕಿಂತ ಮುಂಚೆ ಹೇಳ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಬಟ್ ಈಗ ವಿಡ್ರಾಲ್ ಮಾಡಿರ್ತಕ್ಕಂಥ ನಿರ್ಧಾರ ಗುರುಜಿದಿದೆ. ಸೊ ನಾವು ಗುರುಜಿ ನಿಂತಂಥ ಸಂದರ್ಭದಲ್ಲಿ ಕೂಡ ಅವ್ರ ಆಶೀರ್ವಾದನ ಪಡೆದಿದ್ದೇವೆ. ಈಗ ಕೂಡ ಅವ್ರ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದಾರೆ, ರಾಜಕೀಯವಾಗಿ ಅಲ್ಲ. ಬಿಕಾಸ್ ಈಸ್ ಆಲ್ವೇಸ್ ಅ ಫಿನಾಮಿನಲ್ ಫಿಗರ್. ಎಲ್ಲರೂ ಬರ್ತಾರೆ. ಸೊ ನಾವು ಕೂಡ ಬಂದಿದ್ದೇವೆ. ಸೊ ರಾಜಕೀಯವಾಗಿ ಆ ನಿರ್ಣಯಗಳನ್ನ ಯಾಕೆ ತೊಗೊಂಡಿದ್ರು ತಾವು ಅವ್ರನ್ನ ಕೇಳಬೇಕು. ಯಾರು ಅದು ಮಾಡಿ ವಿಡ್ರಾ ಆಗಿದೆ ವಿಡ್ರಾ ಆಗಿದೆ ಆಲ್ರೆಡಿ. ಇಲ್ಲ, ಅದು ಅವ್ರು ಹೇಳ್ತಾರೆ, ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಇಲ್ಲ, ಒತ್ತಡ ಅಂತೂ ಮಾಡ್ತಾನೆ ಇದ್ವಿ. ಮೊದಲಿಂದನೂ ಒತ್ತಡ ನಮ್ಮೆಲ್ಲರದ್ದು ಇತ್ತು, ನಮ್ಮೆಲ್ಲರ ಅಭಿಪ್ರಾಯನೂ ಒತ್ತಡ ಇತ್ತು. ಸೊ ಅವರು ಕಂಪ್ಲೀಟ್ ರೀಸನಿಂಗ್ ಅವರೇ ಕೊಡ್ತಾರೆ ಅದ್ರ ಬಗ್ಗೆ. ವಾಟ್ ಮೇಡ್ ಹಿಮ್ ಟು ವಿಡ್ರಾ ಅನ್ನೋದು ರೀಸನ್ನು ತಾವು ಅವ್ರನ್ನೇ ಕೇಳಬೇಕು. ಅಲ್ಲ, ಒತ್ತಡ ಅಂತಲ್ಲ, ರಿಕ್ವೆಸ್ಟ್ ಮಾಡೋದಕ್ಕೆ ಒತ್ತಡಕ್ಕೆ ವ್ಯತ್ಯಾಸ ಇದೆ ಅಲ್ಲ. ಸೊ ರಿಕ್ವೆಸ್ಟ್ ಮಾಡತಕ್ಕಂಥದ್ದು ಏನಿದೆ, ಈಗ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯ ಎಲ್ಲ ಲೀಡರ್ಗಳು ಒಂದು ವಿಚಾರಗಳು, ಲೆಕ್ಕಾಚಾರಗಳು ಕೂಡ ಇರ್ತವೆ. ವಿತ್ ರೆಸ್ಪೆಕ್ಟ್ ಕೂಡ ಇತ್ತು. ಹಂಗಾಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಕ್ಕಂಥ ನಿಜ. ಡಿಪೆಂಡ್ ಎಲ್ಲಿದೆ ಅಂದರೆ, ನಾವು ಚುನಾವಣೆಗೆ ನಿಂತ್ಕೊಂಡಿದ್ದೀವಿ, ಬಿ ಫಾರ್ಮ್ ಹಾಕಿದ್ದೀವಿ, ಟಿಕೆಟ್ ಹಾಕಿ, ಕ್ಯಾಂಡಿಡೇಟ್ ಹಾಕಿ ಎಲ್ಲ ಕಡೆ ಕ್ಯಾನ್ವಸ್ ಮಾಡ್ತಿದ್ದೀವಿ. ವೇರಿಯಸ್ ಕ್ವಶನ್ ಆಫ್ ಡಿಪೆಂಡಿಂಗ್. ಪೊಲಿಟಿಕಲಿ ಡಿಪೆಂಡೆನ್ಸ್ ಇಲ್ಲ, ರೆಸ್ಪೆಕ್ಟ್ಫುಲ್ ಆಗಿದೆ. ಪೊಲಿಟಿಕಲ್ ಡಿಪೆಂಡೆನ್ಸಿಗೂ ರೆಸ್ಪೆಕ್ಟಿಗೆ ಭಾಳ ವ್ಯತ್ಯಾಸ ಇದೆ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಹಿಮ್ ಓನ್ಲಿ ವಿ ಆರ್ ಕಮ್ ಹಿಯರ್. ಇಟ್ಸ್ ನಥಿಂಗ್ ಟು ಡು ವಿತ್ ಪೊಲಿಟಿಕಲ್ ಇನ್ಕ್ಲಿನೇಷನ್ ಅಲ್ಲ. ಅವ್ರು ಕಣದಾಗಿದ್ದರೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ. ಇಲ್ಲ, ಬ್ಲೆಸ್ಸಿಂಗ್ ತೊಗೊಳಕ್ಕೆ ಬಂದ್ವಿ. ಅವ್ರ ವಿಚಾರಗಳು ಏನಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ. ವೈ ಹಿ ಹಸ್ ಟೇಕನ್ ಅ ವಿಡ್ರಾಲ್, ಫಾರ್ ವಾಟ್ ಇಸ್ ದ ರೀಸನ್ ಹಿ ಹಸ್ ಟೇಕನ್ ವಿಡ್ರಾಲ್ ಅವ್ರು ಹೇಳ್ತಾರೆ. ಇಲ್ಲ, ಈಸ್ ಆ್ಯಕ್ಚುಲಿ ಇಲ್ಲ, ಜನರಲ್ ಡಿಸ್ಕಷನ್ ಇತ್ತು. ಯಾಕಂದರೆ ಇದೊಂದು ಏನೋ ಈ ಥರ ಸಂದರ್ಭದಲ್ಲಿ ಲೈಫ್ನಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ಆನ್ಸರ್ ಟು ಇಟ್. ಈ ಥರ ಸಿಚುವೇಶನ್ಸ್ಗಳು ಸ್ಟೆಪ್ಸ್ ತೊಗೊಂಡಿದ್ದಕ್ಕೆ ಅದು ಸಂಪೂರ್ಣವಾಗಿ ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಅವ್ರ ಪರವಾಗಿ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ವಿ ಹ್ಯಾಡ್ ಸಮ್ ಇಂಟ್ರಾಕ್ಷನ್ಸ್, ಅಲ್ಲಿ ಹೇಳೋಕ್ಕೂ ಬರೋದಿಲ್ಲ ಅದ್ರ ಬಗ್ಗೆ. ಇಲ್ಲ, ಪೊಲಿಟಿಕಲಿ ಸೇರ್ಪಡೆ ಆಗಿರಲಿ, ಪೊಲಿಟಿಕಲಿ ಸೇರ್ತಕ್ಕಂಥದ್ದು, ನಮ್ಮ ಪಕ್ಷನ ಸೇರ್ತಕ್ಕಂಥದ್ದು, ಆ ಥರದ್ದು ಯಾವುದೂ ಡಿಸ್ಕಷನ್ ಇಲ್ಲ. ಅಲ್ಲ, ಅದನ್ನು ನೀವು ಅವ್ರನ್ನೇ ಕೇಳಬೇಕು. ನಾವು ಬ್ಲೆಸ್ಸಿಂಗಿಗೆ ಬಂದೀವಿ, ಪೊಲಿಟಿಕಲ್ ಅಲೈನ್ಮೆಂಟಿಗೆ ಬಂದಿಲ್ಲ. ಅಲ್ಲ, ಅಲ್ಲ, ಆ್ಯಸ್ ಅ ಒಂದು ಗ್ರೀಡಿನೆಸ್ ಇರ್ತದೆ ಆ್ಯಸ್ ಅ ಪೊಲಿಟಿಷಿಯನ್. ಬಂದ್ಬಿಟ್ಟು ಬುದ್ಧಿ ನಮ್ಮ ಕ್ಯಾಂಡಿಡೇಟಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೀವಿ. ಅಷ್ಟು ಬಿಟ್ಟರೆ ನಮ್ಮ ಪಕ್ಷಕ್ಕೆ ಅಥವಾ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರೆ ಅಂತ ನಾವು ಆ ಥರ ಪ್ರಪೋಸಲ್ ನಾವು ವೈಯಕ್ತಿಕವಾಗಿ ಕೊಟ್ಟಿಲ್ಲ. ಕ್ವೈಟ್ ಪಾಸಿಬಲ್. ಸಿ, ಐ ಕೆನಾಟ್ ಬಿ ವೆರಿ ಬ್ಲಂಟ್. ಅಲ್ಲ, ನಾನು ಬ್ಲಂಟಾಗಿ ಪೊಲಿಟಿಕಲ್ ಅವ್ರಿಗೆ ಮಾತನಾಡೋಕ್ಕೆ ಬರೋಲ್ಲ, ಅದು ತಪ್ಪು ಕೂಡ ಆಗುತ್ತೆ. ಸೊ ಅವು ಯಾವ ರೀತಿ ಪೊಲಿಟಿಕಲ್ ಡಿಸಿಷನ್ ಅವ್ರು ತೊಗೋಬೇಕು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಮಠ ಅಲ್ಲ, ಎರಡನೇದು ಸ್ವಾಮೀಜಿ ಈಗ ಕೇವಲ ಸ್ವಾಮೀಜಿ ಆಗಿಲ್ಲ, ಒಬ್ಬರು ಪಕ್ಷೇತರ ಅಭ್ಯರ್ಥಿ. ಸೊ ನೀವು ಹೇಳೋ ಪ್ರಕಾರ ಯಾವ ರೀತಿ ಆಶೀರ್ವಾದ ಅಂದರೆ ಸಹಜವಾಗಿ ಪೊಲಿಟಿಕಲ್ ಲಿಂಕ್ ಪಡೆಯುತ್ತೆ ಅಲ್ಲ, ಅದಕ್ಕೆ ಹೇಳಿದ್ದಲ್ಲ, ಇದು ಒಂದು ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡಬೇಕಾಗ್ತದೆ. ಸೊ ನಾನು ಆ ಡಿಸ್ಕ್ರೀಟ್ ಲೈನಲ್ಲಿ ಮಾತನಾಡ್ತಿದ್ದೀನಿ. ಐ ಕೆನಾಟ್ ಬಿ ಓವರ್ ಆಂಕ್ಷಿಯಸ್ ಸೆನ್ಸ್ ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಬರೋದಿಲ್ಲ ಸ್ವಾಮೀಜಿಗಳಿಗೆ. ಯಾಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ, ವಿಡ್ರಾ ಮಾಡಿದ್ದಾರೆ. ಸ್ಟಿಲ್ ಈಸ್ ಅವ್ರ ಪ್ರೀಸ್ಟ್ ಓನ್ಲಿ, ಸ್ವಾಮೀಜಿನೇ ಇದ್ದಾರೆ. ಸೊ ಈಗ ನಾವು ಒಂದೇಟಿಗೆ ಸಡನ್ನಾಗಿ ಬಂದು ನಾನು ಆ ಥರ ಅಪೀಲ್ ಮಾಡಲಿಕ್ಕಾಗಲಿಲ್ಲ. ನಾನು ಏನು ಅಪೀಲ್ ಮಾಡಿದ್ದೀನಿ ನಿಮ್ಗೆ ಹೇಳಿದ್ದೀನಿ ನಾನು. ಅಲ್ಲ, ಒಟ್ಟಿಗೆ ಬಂದು ಅವ್ರನ್ನ ಕಾಣಬೇಕಂತ, ಡ್ಯೂ ರೆಸ್ಪೆಕ್ಟ್ ಟು ಹಿಮ್. ನಮಗೊಂದು ನೀವೆಲ್ಲ ಆಶೀರ್ವಾದ ಮಾಡಿ ಅನ್ನೋದೇ ಇಂಡೈರೆಕ್ಟ್ಲಿ ನಥಿಂಗ್ ಬಟ್ ಆಸ್ಕಿಂಗ್ ಎ ಸಪೋರ್ಟ್ ಓನ್ಲಿ. ಬಟ್ ಐ ಕೆನಾಟ್ ಸೇ ಪೊಲಿಟಿಕಲಿ ನಮಗೆ ಮಾಡ್ರಿ ಅಂತ ಹೇಳಕ್ಕೆ ಬರಲ್ಲ. ಸೊ ಪೊಲಿಟಿಕಲಿ ವಾಟ್ ಡಿಸಿಷನ್ ಈ ವಾಂಟ್ಸ್ ಟು ಟೇಕ್, ಇಟ್ ಇಸ್ ಲೆಫ್ಟ್ ಟು ಹಿಸ್ ವಿಸ್ಡಮ್. ಅವ್ರೇನು ತೀರ್ಮಾನ ಮಾಡ್ತಾರೋ ಅವ್ರಿಗೆ ಬಿಟ್ಟಿರ್ತಾರೆ. ಬಯಸ್ಲಿ, ಹೆಗಲ ಮೇಲೆ ಹಾಕೊಂಡು ಮಾಡ್ತೀವಿ ಏನ್ರಿ? ಇಲ್ಲ, ನಾವು ಮಾಡಿ ಈಗ ಅವ್ರದ್ದು ಸ್ಟೇಟ್ಮೆಂಟ್ ನಾನು ಹೆಂಗೆ ಮಾತನಾಡಲಿ?
ಈ ನೇಹಾ ಹಿರೇಮಠ್ ಕೊಲೆ ಕೇಸಿಗೆ ಬರೋದಾದ್ರೆ ಫಸ್ಟ್ ಟೈಮ್ ಈಗ ಅದ್ರ ಬಗ್ಗೆ ಈಗ ನಿಯಾ ಹಿರೇಮಠ್ ಅವರ ಡಿಸ್ಕಷನು ಇಲ್ಲಿ ಸದ್ಯಕ್ಕೆ ಬೇಡ, ಯಾಕಂದರೆ ದಿಸ್ ಬಿನ್ ಡ್ರ್ಯಾಗ್ ಟೂ ಮಚ್. ಯಾಕಂದರೆ ನಾನು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು, ಇನ್ಸೆನ್ಸಿಟಿವ್ ಆಗ್ಬಿಡುತ್ತೆ. ಫಸ್ಟ್ ಡೇ ನಾನು ಅಲ್ಲ, ಲೆಟ್ ಮಿ ಕಂಪ್ಲೀಟ್. ಫಸ್ಟ್ ಡೇನೇ ಅದ್ರ ಬಗ್ಗೆ ನಾನು ಮಾತನಾಡ್ಬೋದಾಗಿತ್ತು, ಬಟ್ ಐ ಡಿಂಟ್ ವಾಂಟೆಡ್ ಟು ಆ್ಯಕ್ಟ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್. ಬಟ್ ನಾವು ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್. ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಎನ್ ಆಪರ್ಚುನಿಟಿ. ಬರೋದು, ಒಂದು ವಿಡಿಯೋ ಮಾಡೋದು, ಹೇಳೋದು, ಹೋಗೋದು, ಬರೋದು, ಒಂದು ವಿಡಿಯೋ ಮಾಡೋದು, ಹೋಗೋದು, ಹೇಳೋದು, ಕಾಂಗ್ರೆಸ್ಸಿಗೆ ಬೈಯೋದು. ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಏರ್ ಆನ್ ದಟ್ ಇಶ್ಯೂ ಸಿಂಪತಿ ಜಾಸ್ತಿ ಇಲ್ಲ. ಬರಬೇಕು, ಕಾಂಗ್ರೆಸ್ನ ಬೈಬೇಕು, ಹೋಗಬೇಕು. ನಾನು ಇನ್ನೂ ಎಕ್ಸಾಂಪಲ್ ಕೊಡ್ಬೋದು, ಬಟ್ ಈ ಸಂದರ್ಭದಲ್ಲಿ ಬೇಡ. ಮುಂದೆ ಯಾವಾಗ ನಾವೇ ಒಂದು ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಮಾತನಾಡ್ತೀವಿ. ಇದು ಬಿಟ್ಟರೆ ಇನ್ನೇನು ಇದೆಯಾ ರೀ? ಸಾಕು ಮಾಡಿರಿ ನರೇಂದ್ರ ಮೋದಿ ಸಾಹೇಬ್ರೆ, ಕೈ ಮುಗಿದು ಹೇಳ್ತೀವಿ, ನೀವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ವಾಪಸ್ಸು ಈ ದೇಶದ ಫ್ಯಾಬ್ರಿಕನ್ನು ಮುರಿಬೇಡ್ರಿ. ಇರ್ತಕ್ಕಂಥ ವಾಸ್ತು ಇವತ್ತನ ಜನರು ಅರ್ಥ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ಫಸ್ಟ್ ಫೇಸ್ ಎಲೆಕ್ಷನ್ ದೇ ಲಾಸ್ಟ್ ವೆರಿ ಬ್ಯಾಡ್ಲಿ. ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಅ ಡಿಬೇಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡ್ರಿ, 4% ವೋಟ್ ಶೇರ್ ಕಮ್ಮಿ ಆಗಿದೆ. ಇಟ್ ಇಸ್ ಆಲ್ರೆಡಿ ಡಿವಿಲ್ಡಿಂಗ್ ಡೌನ್. ಇಟ್ಸ್ ಅ ಟೈಮ್ ದಟ್ BJP ವಿಲ್ ಬಿ ಔಟ್ ಆಫ್ ದಿಸ್ ಕಂಟ್ರಿ ಪೊಲಿಟಿಕಲ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀ 400+ ಅಂದರೆ ಶ್ರೀಲಂಕಾ, ಬಾಂಗ್ಲಾದೇಶು ಅವೆಲ್ಲ ಮತ್ತು ಅಕ್ಕಪಕ್ಕ ದೇಶದೆಲ್ಲ ಸೇರಿದ್ರೆ 400 ಆಗ್ಬೋದು ನೋಡಿರಿ. ಯಾರು ಹಾಕ್ಬೋದು ಇವರು. ಅಲ್ಲಿ ಕೂಡ ಮೋದಿಗೆ ಓಟ್ ಹಾಕಿದ್ರೆ ಶ್ರೀಲಂಕಾನಾಗ ಹೇಳ್ತಾರೆ. ಅಲ್ಲಿ ಶ್ರೀಲಂಕಾದಾಗ ಕೂಡ ಅಲ್ಲಿ ಕೂಡ ರಾಮ್ ಸೇತು ಐತಲ್ಲ, ಮತ್ತು ಅಲ್ಲಿ ಕೂಡ ಮಾಡ್ಬೋದಾಗಿತ್ತು. ಅಲ್ಲಿ ಕೂಡ ಪಾರ್ಟಿ ಮಾಡಲಿಲ್ಲ, ಅಲ್ಲಿ ಮಾಡಲಿಲ್ಲ ಅವರು. ಬಿಜೆಪಿಯವರ ಆರೋಪ ಏನಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗುತ್ತೆ ಅಂತ ಅವ್ರ ಒಂದು ಆರೋಪ. ಅದಕ್ಕೆ ಈಗ ಯಾದಗಿರಿಯಲ್ಲೂ ಕೂಡ ಒಂದು ಹಿಂದೂ ಯುವಕನ ಕೊಲೆ ಆಗಿದೆ, ಅಲ್ಲೂ ಕೂಡ ಕೊಲೆ ಮಾಡಿ ಫಯಾಜ್ ಅನ್ನೋದು ಆಯ್ತು ರೀ. ಅದನ್ನು ಈಗ ರಾಜಕೀಯಕ್ಕೆ ಬಳಸ್ತಾರೆ. ಅದೇ ರೀ, ಈಗ ಇಂಥ ಇನ್ಸಿಡೆಂಟ್ಗಳು ನಾನು ಕೊಡ್ಕೊಂತ ಹೋಗ್ಬೋದು. ಸುಮ್ಮನೆ ಉದಾಹರಣೆ ಹೇಳೋಣ. ಈಗ ಇವರು ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ತೀರೋದವ್ರು ಯಾರವ್ರಲ್ಲ? ಯಾರು ತೀರೋದವರು? ಆ 300 kg RDX ಬಂತಲ್ಲ, ಅದ್ರ ಬಗ್ಗೆ ಯಾರು ಮಾತನಾಡ್ಬೇಕೀಗ? ಅದ್ರ ಬಗ್ಗೆ ಚರ್ಚೆ ಬೇಡ. ಆಮೇಲೆ ಇವ್ರ ಕಾಲದಲ್ಲಿ ಎಲ್ಲೆಲ್ಲಿ ಸತ್ತೋಗಿದ್ದಾರೆ ಹಿಂದೂಗಳು, ಅದೆಲ್ಲ ಡೀಟೇಲ್ಸ್ ತೆಗೆದು ತೋರಿಸೋಣ. ಎಷ್ಟು ಟೆರರಿಸ್ಟ್ ಅಟ್ಯಾಕ್ಗಳಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಎಲ್ಲಿ ಮರ್ಡರ್ಗಳಾಗಿಲ್ಲ? ಯಾರು ಎಲ್ಲಿ ಮರ್ಡರ್ಗಳಾಗಿಲ್ಲ? ಯಾರು ಹಿಂದೂ ಮುಸ್ಲಿಂ ಮರ್ಡರ್ ಮಾಡಿಲ್ವಾ? ಇಂಥ ಉದಾಹರಣೆಗಳು ಭಾಳ ಇದಾವೆ ರೀ. ಇದನ್ನೇನಂದ್ರೆ ರಾಜಕೀಯವಾಗಿ ಇನ್ನೇ ಹೇಳೋದು. ಅದೇ ಈಗ ಎಲೆಕ್ಷನ್ ಬಂದತ್ತೆ, ಏನು ಹೇಳಬೇಕು? ಇದು ಬಿಟ್ಟರೆ ಬೇರೆನೇ ಮೆರಿಟ್ ಇದೆ ಅವರಲ್ಲಿ. ಈಸ್ ಎನಿಬಡಿ ರಿಯಲಿ ಇಂಟ್ರೆಸ್ಟೆಡ್ ಇನ್ ನಿರಂಜನ್ ಹಿರೇಮಠ್? ಆ್ಯಂಡ್ ನಿರಂಜನ್ ಹಿರೇಮಠ್ ಇಸ್ ಅ ಡಿಯರ್ ಫ್ರೆಂಡ್ ಆಫ್ ಮೈಂಡ್. ಕೈ ಮುಗಿದು ಕೇಳ್ತೇನೆ ನಿರಂಜನ್ ಹಿರೇಮಠ್ ಅವರೇ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ದಿಸ್. ಪೊಲಿಟಿಸೈಸ್ ಮಾಡೋಕ್ಕೆ ಹೋಗಬೇಡ್ರಿ. ನಮ್ಮ ಬಗ್ಗೆ ಮಾತನಾಡ್ತೀರಿ, ಈ ಥರ ಮಾತನಾಡ್ತಕ್ಕಂಥದ್ದು ನಿಮ್ಗೆ ಎಷ್ಟು ಒಳ್ಳೆಯದು. ನಮ್ಮ ಪಾರ್ಟಿಗೆ ನಮ್ಮನ್ನು ಬೈದು ಸರ್ಕಾರಕ್ಕೆ ಬೈದು ನಿಮಗೆ ಅನುಕೂಲ ಆಗ್ತಿದ್ರೆ ಮಾತನಾಡ್ರಿ. ನಿಮಗೆ ಆಗಿರ್ತಕ್ಕಂಥ ದುಃಖ ನಮ್ಮೆಲ್ಲರಿಗೂ ಅಷ್ಟೇ ದುಃಖ ಇದೆ. ಇಟ್ ಈಸ್ ಎ ವೆರಿ ವೆರಿ ಬ್ಯಾಡ್ ಇನ್ಸಿಡೆಂಟ್, ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇಂಥದ್ದು ಯಾರಿಗೂ ಆಗಬಾರ್ದು ಅಂತ ಪ್ರತಿ ಸಲ ಹೇಳ್ತೀವಿ. ಈಗೇನಾಗಿದೆ, ಅವ್ರ ಮನೆ ಒಂದು ಪಬ್ಲಿಸಿಟಿ ಪ್ರಪಗಂಡ ಮಾಡ್ತಕ್ಕಂಥ BJPಗೆ ಒಂದು ಅವಕಾಶ ಆಗಿದೆ. ನಡ್ಡಾ ಸಾಹೇಬರು ಹೋದರು, ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗ್ತಾರೆ. ಎವ್ರಿ BJP ಲೀಡರ್ ಹೋಗೋದು ಅದಕ್ಕೊಂದು ಪಬ್ಲಿಸಿಟಿಗೋಸ್ಕರ ಸ್ಟಂಟು. ನೀವು ನಾಳೆ TVಗೆ ತೋರಿಸ್ಬೇಡ್ರಿ, ಒಬ್ಬರು ಹೋಗೋದಿಲ್ಲ. ನೀವು ನಾಳೆ TVಗೆ ತೋರಿಸಿದ್ರೆ ಒಬ್ಬರು ಹೋಗೋದಿಲ್ಲ. ಚೆಕ್ ಮಾಡಿ ನೋಡಿರ್ಬೇಕಾದ್ರೆ. ನಾಳೆಯಿಂದ ನೀವು ಆ ಕಡೆ TVನೂ ಕ್ಯಾಮ್ರಾ ಹಾಕಿಬಿಡ್ರಿ, ಒಬ್ಬರು ಹೋದ್ರೆ ಕೇಳಿರ್ಬೇಕಾದ್ರೆ. ಅವ್ರು ನಿಮ್ಮನ್ನು ಫೋನ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಇಂಟರ್ವ್ಯೂ ಕೊಡ್ತಾರೆ, ನೀವು ತೋರಿಸ್ಬೇಡ್ರಿ, ಮುಗೀತು, ಪಿಕ್ಚರ್ ಮುಗೀತು. ಚೆಕ್ ಮಾಡಿ ನೋಡಿರ್ಬೇಕಾದ್ರೆ. ಅದ್ರಿ ಅದನ್ನು ದೇ ಆರ್ ಮಿಸ್ಯೂಸಿಂಗ್ ಹಿಮ್, ದೇ ಆರ್ ಗೈಡಿಂಗ್ ಹಿಮ್ ಟು ಸ್ಪೀಕ್ ವಾಟ್ ಟು ಸ್ಪೀಕ್. ಅಷ್ಟು ಗೊತ್ತಾಗಲ್ವಾ? ನಾವು ರಾಜಕೀಯ ಇಷ್ಟು ವರ್ಷದಿಂದ ಮಾಡಿಲ್ವಾ? ನಾವು ಕೂಡ ನಾನೇನಕ್ಕೆ ಏನು ಮಾಡಬೇಕು? ಯಾಕೆ ಮಾಡಬೇಕು? ಅದ್ರಿ ಅದು ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಆ ಥರ ಆಗಬಾರ್ದು. ನಾವೇನು ಮಾಡಬೇಕು? ಪ್ರಚನೆ ಮಾಡ್ಬೇಕು ಅವರಿಗೆ. ಅಲ್ರಿ ನೋಡ್ರಿ, ಈ ಥರ ಒಂದಕ್ಕೊಂದು ಈಗ ಸುಮ್ಮನೆ ಸೌಜನ್ಯಕ್ಕೆ 100 ಸೌಜನ್ಯಗಳು ಹೇಳ್ಬೋದು. ಈಗ 100 ಸೌಜನ್ಯಗಳು ಹೇಳ್ಬೋದು. ಈಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಯಾಕೆ ಸೌಜನ್ಯ ಹೋಯ್ತು? ಹೋಗ್ಬೇಕಾಗಿತ್ತಲ್ಲ, ಅವ್ರ ಮನೆಗಳಿಗೆ ಯಾಕೆ ಹೋಗಲಿಲ್ಲ? ಹಂಗೆ 100 ಹೇಳ್ಕೊಂತ ಹೋಗ್ಬೋದು ರೀ. ಬಿಕಾಸ್ ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತಾರೆ. ಅದೇ ಬಂದಿದ್ದ ಪ್ರಾಬ್ಲಮ್. ಈ ದೇಶದಲ್ಲಿ ಎಷ್ಟು ಹಿಂದೂ ಹೆಣ್ಮಕ್ಳು ಸತ್ತಾರೆ, ಇವ್ರು ಯಾಕೆ ಅಲ್ಲಿ ಹೋಗೋದಲ್ಲ ಸೌಜನ್ಯಕ್ಕಾಗಿ? ಸೌಜನ್ಯಕ್ಕೆ ಯಾಕೆ ಹೋಗಿಲ್ಲ ಅಂತ ಕೇಳಿದೆ. ಚೇ ಅಲ್ಲಲ್ಲ, ನಾನು ಹೇಳ್ತಿರೋದು ಅಲ್ಲ. ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಆ್ಯಂಡ್ ಇಸ್ ಫ್ಯಾಮಿಲಿ, ಹಿರೇಮಠ್ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನು ಕಾಣ್ತಾನೆ ಇಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಸೊ ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ. BJP ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತೊಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,13,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ.
ಇಟ್ಸ್ ಓನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್, ನಾನು ಹೇಳ್ತಕ್ಕಂಥದ್ದಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ದಿನಕ್ಕೆ 6 ರೇಪ್ ಆಗ್ತದೆ, ನಾನು ಹೇಳ್ತಕ್ಕಂಥದ್ದಲ್ಲ. ಟೈಮ್ಸ್ ನಾವು ತೆಗೆದು ನೋಡ್ರಿ, ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ. ಈ ಇಶ್ಯೂ ಹಿಡ್ಕೊಳ್ಳೋದು ಬರೋದು ಮಾತಾಡೋದು, ಹಿಗ್ಗ ಮಾತನಾಡೋದು, ಕಾಂಗ್ರೆಸ್ ಪ್ರಚೋದನೆ ಕೊಡ್ತೈತೆ, ಕಾಂಗ್ರೆಸ್ ಇದು ಕುಮ್ಮಕ್ಕೆ ಕೊಡ್ತದೆ ಅಂತ ಹೇಳೋದು ಹೋಗ್ಬಿಡೋದು. ಸ್ವಾಮೀಜಿ ಅವ್ರ ಕಣದಲ್ಲಿ ಇದ್ದರೆ ನಿಮ್ಮ ಅಭ್ಯರ್ಥಿಗೆ ಇನ್ನೂ ದೇಶ ಬಿಟ್ಟು ಹೋಗೋ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಯಾರು ಡಿ ಕೆ ಶಿವಕುಮಾರ್ ಅವರು. ಅದು ಗೊತ್ತಿಲ್ಲ ಸರ್, ಐ ಡೋಂಟ್ ನೋ. ಅವ್ರು ಆ ರೀತಿ ಯಾವ ರೆಫರೆನ್ಸಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ವಿಜೇಂದ್ರ ತಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ, ಕಮೆಂಟ್ ಬಂದ ಸರ್, ನೋಡಿದೆ, ಏನು ನಾಲಾಯಕ್ ಅಂತ ಹೇಳಿದ್ದಾರೆ ನನಗೆ. ಅಲ್ಲ, ನನಗೆ ನಾಲಾಯಕ್ ಅಂದರೆ ಓಕೆ, ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ನಾಲಾಯಕ್ ಅಂತ ಹೇಳಿದ್ದಾರೆ. ವಿಜೇಂದ್ರ ಅವರೇ, ನೀವು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಯು ಜಸ್ಟ್ ಲುಕ್ ಅಪ್ ಟು ಯುವರ್ ಫಾದರ್, ಫರ್ಗೆಟ್ ಆಲ್ ಅಬೌಟ್ ಥಿಂಗ್. ಒನ್ ಆಫ್ ದ ಮೋಸ್ಟ್ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯಿಂಗ್ ಇನ್ ಪೊಲಿಟಿಕಲ್ ಸೆಟಪ್ಪು ಯಾರು, ನಮ್ಮ ಯಡಿಯೂರಪ್ಪ ಸಾಹೇಬರು. ಆ ಯಡಿಯೂರಪ್ಪ ಸಾಹೇಬ್ರು ನೀವು ಸರ್ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ನೇಮ್ ಏನು ಅವ್ರದ್ದು? ವಿಜೇಂದ್ರ ಸೆಕೆಂಡ್ ನೇಮ್ ಏನಿದೆ? ಆ ಸೆಕೆಂಡ್ ನೇಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಝೀರೋ. ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈನ್. ಐ ಹಂಬಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ, ನಮ್ಮನ್ನು ಬಿಟ್ಬಿಡು. ಈ ರಾಜ್ಯದ ಮುಖ್ಯಮಂತ್ರಿಗೆ ನಾಲಾಯಕ್ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ, ಆ ಯೋಗ್ಯತೆಗೂ ನೀವು ಹೊರರಲ್ಲ. ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳ್ರಿ, ಅಪಾಲಜಿ ಮುಖ್ಯಮಂತ್ರಿಗೆ ಕೇಳ್ರಿ. ಆ್ಯಸ್ ಅ ಫ್ರೆಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು. ನೀವು ಇದನ್ನ ಪ್ರಿಸ್ಟೇಜಾಗಿ ತೊಗೊಂಡು, ಇಫ್ ಯು ಥಿಂಕ್ ದಟ್ ಯು ಆರ್ ಲಾರ್ಜರ್ ದನ್ ಲೈಫ್, ಯು ಆರ್ ಗ್ರೋನ್ ಟು ಬಿ ಸಚ್ ಅ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ CM, ಗಾಡ್ ಬ್ಲೆಸ್ ಯು. ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಸೊಸೈಟಿ? ವಾಟ್ ಈಸ್ ದಟ್ ಯು ಹವ್ ಡನ್? ನೀವೇನೋ ಪಕ್ಷದ ಅಧ್ಯಕ್ಷರಾಗಿರಿ, ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರಿದೆ? ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್. ಲುಕ್ ಎಟ್ ಅಪ್ ಯುವರ್ ಫಾದರ್. ಬಿಟ್ಬಿಡ್ರಿ, ನಿಮ್ಮ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡ್ರಿ. ಜಸ್ಟ್ ಫಾಲೋ ಹಿಸ್ ಫುಟ್ ಸ್ಟೆಪ್ಸ್. ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಯು ಆರ್ ಟೂ ಬಿಗ್ ಅ ಲಾರ್ಜರ್ ಲೀಡರ್. ನಮ್ಮನ್ನು ನಾಲಾಯಕ್ ಅಂತ ಹೇಳೋದು ನನ್ನ ಹೇಳಲಿ, ತೊಂದರೆ ಇಲ್ಲ. ಬಟ್ ಹೂ ಆರ್ ಯು ಟು ಟೆಲ್ ಮೀ? ನನ್ನ ನಾಲಾಯಕ್ ಅಂತ ಹೇಳಲಿಕ್ಕೆ ಹೂ ಆರ್ ಯು? ಇಲ್ಲ ರೀ, ಅದೇ ಹೇಳ್ತೀವಲ್ಲ ನಾವು, ಅದನ್ನು ನಾನು ಹೇಳ್ಬಿಡೋದು ಈಸಿಯಾಗಿ. ಐ ಡೋಂಟ್ ವಾಂಟ್ ಟು ಟೆಲ್. ನಾನು ಹೇಳಿದ್ರೆ ನಾನೇನು ದೊಡ್ಡನಾಗೋದಿಲ್ಲ. ಐ ನೆವರ್ ಅಬ್ಯೂಸ್ ಎನಿಬಡಿ, ನೆದರ್ ಸ್ಪೀಕ್ ಸಚ್ ಥಿಂಗ್ಸ್. ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ. ದಯಮಾಡಿ ಮುಖ್ಯಮಂತ್ರಿಯವ್ರಿಗೆ ಏನು ಹೇಳಿದಿರಿ, ಈ ಮಾತನ್ನು ವಾಪಸ್ ತಗೋಬೇಕು ನೀವು. ಆ್ಯಂಡ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಲುಕ್ ಅಪ್ ಟು ಯುವರ್ ಫಾದರ್, ದ ವೇ ಹಿ ಹ್ಯಾಸ್ ಬಿಹೇವ್ಡ್ ಲಾಸ್ಟ್ 40 years, ಆ್ಯಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯು ಬಿಕಮ್ ಸೋ ಕಾಲ್ಡ್, ಇದೇನು ಭಾಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿದ್ದಾರಲ್ಲ, ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಯುವರ್ ಮೆರಿಟ್. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಫಾದರ್. ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭ ಕೇಳಕ್ಕೆ ಚಲಿಸ್ತೇನೆ. ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಸಂತೋಷ್ ಲಾವರ್ ಯಾರು ಅವರು? ಸಂತೋಷ್ ಲಾವರ್ ಹೇಳಿದ್ರಲ್ಲ, ನನಗೆ ನಾಲಾಯಕ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ನನಗೆ ಹೋಗ್ಲಿ ಬಿಡ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ಬೋದಾ? ಈ ರಾಜ್ಯದ ಮುಖ್ಯಮಂತ್ರಿ ನಾಲಾಯಕ್ ಅಂತ ಹೇಳ್ತಕ್ಕಂಥ ಸ್ಟೇಚರ್ ಇದೆ ಅವ್ರದ್ದು ರೀ. ವಿಜಯೇಂದ್ರ ಅವರೇ, ಪ್ಲೀಸ್ ಲುಕ್ ಅಪ್ ಟು ಯುವರ್ ಫಾದರ್ ಆ್ಯಂಡ್ ಈ ವಿಡ್ರಾ ಮಾಡ್ಕೊಳ್ರಿ. ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆ ಸ್ಥಾನ ಮಾನ ಎಲ್ಲ ಕೊಡಲಿ. ಬಟ್ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಐ ಸ್ಟಿಲ್ ರಿಕ್ವೆಸ್ಟ್ ಯು, ಮೇಕ್ ಅನ್ ಅಪಾಲಜಿ ಟು CM ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀನಿ.